ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿತುಕೊಂಡು ಇವತ್ತಿಗೆ 14ನೇ ದಿನ. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾದ ಪರಿಸ್ಥಿತಿ ಇದೆ ಅಂತ. ಯಾಕೆಂದ್ರೆ ಈಗಾಗಲೇ ಒಂದು ಸೈಡ್ ರೋಡ್ ಅಂತೂ ಪೂರ್ತಿಯಾಗಿ ಕ್ಲಿಯರ್ ಆಗಿದೆ. ಕಳೆದ 14 ದಿನಗಳ ಹಿಂದೆ ಅಂದರೆ ಜುಲೈ 16ರಂದು ಬೆಳಗ್ಗೆ 8:40ಕ್ಕೆ ಇಲ್ಲಿ ಗುಡ್ಡ ಕುಸಿತುಕೊಂಡು ಸುಮಾರು 20 ಅಡಿ ಎತ್ತರ ಮತ್ತು 500 ಮೀಟರ್ ವಿಸ್ತೀರ್ಣದವರೆಗೂ ಪೂರ್ತಿಯಾಗಿ ಮಣ್ಣು ಬಿದ್ದಿತ್ತು. ಅದು ಪೂರ್ತಿಯಾಗಿ ಒಂದು ಸೈಡ್ ಮಣ್ಣನ್ನು ಪೂರ್ತಿಯಾಗಿ ತೆಗೆಯಲಾಗಿದೆ. ಆದರೆ ಇನ್ನೊಂದು ಭಾಗ ಮಣ್ಣು ಇನ್ನೂ ಉಳಿದಿದೆ. ಒಂದು ಸ್ವಲ್ಪ ಆ ಮಣ್ಣನ್ನು ತೆಗೆಯಬೇಕಾಗಿದೆ. ಪ್ರಮುಖವಾಗಿ ಏನಂದ್ರೆ ಆ ಮಣ್ಣನ್ನು ಸಹಿತ ತೆಗೆಯಲಾಗಿತ್ತು. ಆದರೆ ಗುಡ್ಡದ ಮೇಲಿಂದ ಮಣ್ಣಿದೆ, ಅದು ಪೂರ್ತಿಯಾಗಿ ನಿಧಾನವಾಗಿ ಕೆಳಗಡೆ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆ ಮಣ್ಣನ್ನು ಸಹಿತ ಪೂರ್ತಿಯಾಗಿ ತೆಗೆದ ನಂತರ ಆ ಭಾಗದಲ್ಲಿಯೂ ಸಹಿತ ಪೂರ್ತಿ ಸಂಚಾರ ಅನುವು ಮಾಡುವುದಕ್ಕೆ ಅವಕಾಶ ಮಾಡಿ ಕೊಡಬೇಕಂತ ಸಹಿತ ಜಿಲ್ಲಾಡಳಿತ ಈಗಾಗಲೇ ಚರ್ಚೆ ಮಾಡ್ತಾ ಇದೆ. ಯಾಕಂದ್ರೆ ಕಳೆದ 14 ದಿನಗಳಿಂದ ರಾಷ್ಟ್ರೀಯ ಅಂಕೋಲಾದಿಂದ ಕುಮಟಾದವರೆಗೂ ಯಾವುದೇ ರೀತಿಯಂತ ವಾಹನಗಳನ್ನ ಸಂಚಾರ ಮಾಡುವುದಕ್ಕೆ ಅನುವು ಮಾಡಿಕೊಟ್ಟಿಲ್ಲ. ಅಷ್ಟೇ ಅಲ್ಲದೆ ಕೇವಲ ಆಂಬ್ಯುಲೆನ್ಸ್ಗಳನ್ನ ಮತ್ತೆ ಪ್ರಮುಖವಾದ ಅಧಿಕಾರಿಗಳು ಅಷ್ಟೇ, ಪೊಲೀಸ್ ಅಧಿಕಾರಿಗಳನ್ನ ಅಷ್ಟೇ ಈ ರಸ್ತೆಗಳನ್ನ ಮಾಡಿ ಬಿಡಲಾಗ್ತಾ ಇದೆ. ಆದರೆ ಯಾವುದೇ ರೀತಿಯಾದ ಹೆವಿ ವೆಹಿಕಲ್ಸ್ ಆಗಿರಲಿ ಜನಸಾಮಾನ್ಯರಿಗೆ ಇಲ್ಲಿ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬಹಳಷ್ಟು ಲಾರಿ ಚಾಲಕರು ಮತ್ತೆ ಟ್ಯಾಂಕರ್, ಪ್ರಮುಖವಾಗಿ ಮಂಗಳೂರಿನಿಂದ ಏನು ಗ್ಯಾಸ್ ಟ್ಯಾಂಕರ್ಗಳು ಹೋಗುತ್ತೆ, ಆ ಗ್ಯಾಸ್ ಟ್ಯಾಂಕರ್ ಚಾಲಕರು ಇವತ್ತಿನವರೆಗೂ ಸಹಿತ ಈ ರಸ್ತೆ ಮೇಲೆ ಅನುವು ಮಾಡಿಕೊಡದೇ ಇರುವುದಕ್ಕೆ ಬಹಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಂತ ಪರಿಸ್ಥಿತಿ ಇದೆ ಅಂತ. ಯಾಕಂದ್ರೆ ಈಗಾಗಲೇ ಒಂದು ಸೈಡ್ ಅಂತೂ ಕ್ಲಿಯರ್ ಆಗಿದೆ, ಆದರೆ ಇನ್ನೂ ಗುಡ್ಡ ಕುಸಿಯುವ ಆತಂಕ ಇದೆ. ಆ ಹಿನ್ನೆಲೆಯಲ್ಲಿ ಗುಡ್ಡ ಕುಸಿಯುವ ಆತಂಕ ಈಗಾಗಲೇ ಜಿಯೋಗ್ರಾಫಿಕಲ್ ಸರ್ವೆ ಆಫ್ ಇಂಡಿಯಾದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಜಿಲ್ಲಾಡಳಿತಕ್ಕೆ. ಜಿಲ್ಲಾಡಳಿತ IRBಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದೆ. ಆ ಸೂಚನೆಗಳನ್ನು IRB ಅವರು ಪಾಲಿಸಿದ್ದೇ ಆದಲ್ಲಿ ಕೆಲವೇ ದಿನ, ಇವತ್ತು ಅಥವಾ ನಾಳೆ ಇದೇ ರಸ್ತೆಯ ಮೂಲಕ ವಾಹನ ಸಂಚಾರಕ್ಕೆ ಅನುವು ಮಾಡಿ ಕೊಡಬಹುದು ಅಂತಲೂ ಸಹಿತ ಈಗಾಗಲೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಚರ್ಚೆಯು ನಡೀತಾ ಇದೆ. ಆದರೆ ಇದುವರೆಗೂ ಯಾವುದೇ ರೀತಿಯಂತ ಅಂತಿಮ ನಿರ್ಣಯಕ್ಕೆ ಬಂದಿಲ್ಲ. ಆದರೆ ನೀವು ಹಾಗಾಗಿ ಇನ್ನು, ಯಾಕಂದ್ರೆ ಈಗಲೇ 14ನೇ ದಿನ ಆಯಿತು, ಇನ್ನು ಎಷ್ಟು ದಿನಗಳವರೆಗೆ ನಾವು ಕಾದು ನಿಲ್ಲಬೇಕಂತನೂ ಸಹಿತ ಈಗಾಗಲೇ ಲಾರಿ ಚಾಲಕರು ಆತಂಕದಲ್ಲಿದ್ದಾರೆ. ಅವರ ಆತಂಕಕ್ಕೆ ತೆರೆ ಎಳೆಯುವಂತ ಕೆಲಸವೂ ಸಹಿತ ಇನ್ನೊಂದು ಕಡೆ ಆಗ್ತಾ ಇದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ದಿನೇಶ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ.